ಕಪಿಲಾ ನದಿಯ ತಟದಲ್ಲಿ ಲಕ್ಷ ಲಕ್ಷ ಭಕ್ತರಿದ್ರು. ಶ್ರೀಕಂಠನ ಸನ್ನಿಧಿಯಲ್ಲಿ ಭಕ್ತ ಸಾಗರವೇ ಕಂಡಿತ್ತು. ಅಸಂಖ್ಯಾತ ಭಕ್ತರ ನಡುವೆ ಪಂಚರಥಗಳು ಸಾಗಿದ್ವು. ಅಷ್ಟಕ್ಕೂ ನಂಜನಗೂಡಿನ ನಂಜುಂಡೇಶ್ವರನಿಗೆ ಇವತ್ತು ಅದ್ಧೂರಿಯಾಗಿ ರಥೋತ್ಸವ ನಡೆದಿತ್ತು. ಎತ್ತ ನೋಡಿದ್ರೂ ಜನಸಾಗರ, ಎಲ್ಲಿ ಕೇಳಿದ್ರೂ ಜೈಕಾರ. ದೇಗುಲದ ಅಂಗಳ ಭಕ್ತರಿಂದಲೇ ತುಂಬಿ ಹೋಗಿದೆ. ದೇಗುಲದ ಸುತ್ತಲೂ ರಥಗಳು ಪ್ರದಕ್ಷಿಣೆ ಹಾಕ್ತಿವೆ. ಕರುನಾಡಿನ ಅತಿ ದೊಡ್ಡ ದೇಗುಲ ನಂಜನಗೂಡಿನ ಶ್ರೀಕಂಠೇಶ್ವರನಿಗೆ ಇವತ್ತು ರಥೋತ್ಸವದ ಸಂಭ್ರಮ. ಇವತ್ತು ಬೆಳಿಗ್ಗೆ 6:30ರಿಂದ 6:50ರೊಳಗೆ ಸಲ್ಲುವ ಶುಭ ಮೀನಲಗ್ನದಲ್ಲಿ ಪಂಚರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ರಾಜ್ಯ ಹಾಗೂ ಹೊರ ರಾಜ್ಯದ ಲಕ್ಷಾಂತರ ಭಕ್ತರು ಜಾತ್ರೆಯಲ್ಲಿ ಪಾಲ್ಗೊಂಡಿದ್ರು. 5 ರಥಗಳು ಸಾಗ್ತಿದ್ದಂತೆ ನಂಜುಂಡೇಶ್ವರ ನಂಜುಂಡೇಶ್ವರ ಅನ್ನೋ ಘೋಷವಾಕ್ಯ ಮುಗಿಲು ಮುಟ್ಟಿತ್ತು. 5 ರಥಗಳ ಪೈಕಿ ಗೌತಮ ರಥವೇ ಕೇಂದ್ರ ಬಿಂದು. ಬರೋಬ್ಬರಿ 205 ಟನ್ ತೂಕ ಹಾಗೂ 108 ಅಡಿ ಎತ್ತರ ಇರೋ ರಥವನ್ನ ನೋಡೋದೇ ಕಣ್ಣಿಗೆ ಹಬ್ಬ. 2 ಕೈಯಿಂದ ಎತ್ತೋದಕ್ಕಾಗಲ್ಲ, ಅಷ್ಟು ದೊಡ್ಡ ಹಗ್ಗ ಇದೆ. ಅಷ್ಟು ದೊಡ್ಡ ಹಗ್ಗ ಎತ್ತಿ ರಥನ ಎಳೆದು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈವನ್ ಅದರಲ್ಲಿ ರಥ ಎಳಿತಾ ಇರೋದ್ರೆ ಇನ್ನೂ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾನು ಲಾಸ್ಟ್ ಇಯರ್ ಎಕ್ಸ್ಪೀರಿಯೆನ್ಸ್ ಮಾಡಿದೆ ರಥ ಎಳೆಯೋದನ್ನು. ಎಷ್ಟು ಜನ ಇರ್ತಾರೆ ಅಂದರೆ ಇವನ್ ನಾವು ಏನಾದರೂ ರಥ ಬಿಟ್ಟು ಬೇರೆ ಸೈಡ್ ಹೋಗಬೇಕು ಅಂದರೂ ಕೂಡ ಆಗೋದಿಲ್ಲ. ನವರತ್ನಗಳಿಂದ ಅಲಂಕೃತಗೊಂಡ ಶ್ರೀಕಂಠೇಶ್ವರ ಸ್ವಾಮಿ ವಿಗ್ರಹ ಗೌತಮ ರಥದಲ್ಲಿ ಆಸೀನವಾಗ್ತಿದ್ದಂತೆ ಜೈ ಶ್ರೀಕಂಠ ಜೈ ನಂಜುಂಡ ಘೋಷಣೆಗಳು ಮುಗಿಲು ಮುಟ್ಟಿದ್ವು. ರಥದ ಮೇಲೆ ದವನ ಬಾಳೆಹಣ್ಣು ಎಸೆದು ತಮ್ಮ ಭಕ್ತಿ ಅರ್ಪಿಸಿದ್ರು. ವರ್ಷಕ್ಕೊಮ್ಮೆ ನಡೆಯೋ ಪಂಚಮಹಾರಥೋತ್ಸವ ಈ ಬಾರಿಯೂ ಅದ್ಧೂರಿಯಾಗಿ ನಡೆದಿದೆ. ಬರ ಇದ್ರೂ ಭಕ್ತರ ಆಗಮನಕ್ಕೆ ಭಕ್ತಿ ಭಾವಕ್ಕೆ ಯಾವುದೇ ಅಡ್ಡಿ ಆಗಿರಲಿಲ್ಲ. ದಿಲೀಪ್ ಚೌಡಹಳ್ಳಿ, TV9 ಮೈಸೂರು.